ಇದು ನಮ್ಮ ಮನೆಯ ಮೇನ್ ಒಂದ ಹಾಲಿಗೆ ಬಂದಾಗ ಇಲ್ಲಿ ಏನಾಕತಿ ಅಂದ್ರೆ ಎದುರಿಗೆ ಬಂದ ತಕ್ಷಣ ನಮಗ್ ಕಾಣೋದ ಈ ಗಣಪತಿ ನಮ್ಮ ಮನೆ ಒಂದು ದೇವರು ಕೂಡ ನಾವು ಆ ಗಣಪತಿಯನ್ನ ಚೌತಿ ದಿನ ಗಣಪತಿಯನ್ನ ಗಣಪತಿ ಇಡ್ತೀರಲ್ಲ ನೀವು? ಹಂಗಾಗಿ ಇಲ್ಲಿ ಸಂಪೂರ್ಣ ಈ ತರ ಒಂದು ಅಲಂಕಾರವನ್ನ ಮಾಡ್ಕೊಂಡಿರುವಂತದ್ದು ಈ ಡಿಸೈನ್ ಅನ್ನ ಮಾಡಿರುವಂತದ್ದು ಇಲ್ಲಿ ಗಣಪತಿ ಇರುವಂತದ್ದು ದೀಪಗಳ ಡಿಸೈನ್ ಮಾಡ್ಕೊಂಡಿರುವಂತದ್ದು ಇದನ್ನು ಕಾಣುವಂತದ್ದು ಇಲ್ಲಿ ಚೆನ್ನಾಗಿ ಕಾಣಿಸ್ತತಿ ಗಣಪತಿ ಕೂರ್ಸಿದಾಕಂತ ಮಾಡ್ಕೊಂಡಿರೋದು ಇಲ್ಲಿ ಕೂಡ ಇದು ಮೇಲ ಇಲ್ಲಿ ನನ್ನ ಮಕ್ಕಳು ಊರು ಬುಕ್ಸ್ ಅದು ಇದು ಐತಿ ನಾವೇನು ವಿಡಿಯೋ ಮಾಡ್ಬೇಕಂತ ಯಾವ್ದನ್ನು ಕೂಡ ಮತ್ ಕ್ಲೀನ್ ಆಗಿ ಇಡುವಂತದ್ ಮಾಡಿವಿ ಹೆಂಗ್ ಅದಾವ ಹಂಗ ಅಂತ ಮಾಡೀವಿ ಇಲ್ಲಿ ಕೂಡ ಕರ್ಟನ್ ಇದು ಹೊರಗಡೆ ನಿಂತ್ರು ನಮಗ್ ಗಾಳಿ ಬೆಳಕು ಮತ್ತ ಏನಂತಂದ್ರೆ ನಮ್ ಪರಿಸರ ಅಷ್ಟು ಕಾಣುವಂತದ್ದು ಸ್ಮೆಲ್ ಬರುವಂತದ್ದು ಅಲ್ಲಿ ಗಿಡಗಳು ಸಮೇತ ಒಳಗೆ ಎಂಟ್ರಿ ಕಾಣ್ತಾ ಇಲ್ಲದ ಗಿಡ ಒಳಗೆ ಎಂಟ್ರಿ ಕೊಂಡೈತಿ ಬೆಳಕಿನ ಕಾರಣಕ್ಕೋಸ್ಕರ ಕಾಣಿಸ್ಬಲ್ದ ಗಿಡದ ಒಳಗ್ ಬಂದ್ಬಿಟ್ಟೈತಿ ಫ್ಲಾಶ್. ಇಲ್ಲಿ ಏನೈತಿ ಬುಕ್ಸ್ ಗಳು ಅದಾವು ಕನ್ನಡ ಸಾಹಿತ್ಯ ಬುಕ್ಸ್ ಗಳು ಇರುವಂತದ್ದು ಇದು ಸಿಂಹ ಇದು ನನ್ನ ಮಗ ತಂದಿರುವಂತದ್ದು ಪ್ರತಿಯೊಂದು ವಸ್ತುನು ನೆನಪದಾವು ಆಕಿ ಜೊತಿನ ಬಂದೈತಿ ಯಾಕಂದ್ರೆ ಆಕಿ ಬನ್ನಿ ಹಬ್ಬದ ದಿವಸಕ್ಕೆ ಇರುವಂತದ್ದು ಘಟ್ಟದ ದಿವಸಕ್ಕೆ ಹುಟ್ಟಿದ್ದು ಅದಕ್ಕೆ ಆಕಿಗೆ ನಾವು ಸಾಯಿಬಾಬಾ ಮತ್ತು ಈಶ್ವರಿ ಅಂತ ಹೇಳಿದ್ರು ಈಶ್ವರಿ ಅಂತ ಅಂದ್ರ ಅದಕ್ಕೆ ನಾವು ಅವತ್ತಕ್ಕಿ ಬರೋ ಹೊತ್ನ್ಯಾಗ ಈ ಒಂದು ಸಿಂಹವನ್ನ ಆಕಿ ಹುಟ್ಟಿದಾಗನ ತಗೊಂಡ್ ಬರುವಂತದ್ದು ಇಲ್ಲಿ ಕೂಡ ಒಂದಿಷ್ಟು ಪೆನ್ನಿನ ಸ್ಟ್ಯಾಂಡ್ಗಳು ಅದಾವ ಆ ಸ್ಟ್ಯಾಂಡ್ಗಳು ನಾ ಹೇಳಿದ್ವೆಲ್ಲ ಫೋಟೋ ಫ್ರೇಮ್ ಹಾಕಕ್ಕೋಸ್ಕರ ಬಿಟ್ಟಿವಿ ಅಂತ ಹೇಳ್ತೀನಕ್ಕ ಫೋಟೋ ಫ್ರೇಮಿಗೋಸ್ಕರ ಬಿಟ್ಟಿವಿ ಅಂತಂದ್ವಲ್ಲ ಫೋಟೋ ಫ್ರೇಮ್ಗಳು ಮಾಡಿಸಿಟ್ಟಿವಿ ಇನ್ನು ಹಾಕುದ ಆಗಿಲ್ಲ ನನ್ ಮಕ್ಕಳದು ನಮ್ಮ ಮನೆಯರು ಹಂಗ ಒಂದಿಷ್ಟು ನೆನಪುಗಳನ್ನ ಸೆರೆ ಇಡುವಂತಹ ಒಂದು ಭಾಗವನ್ನ ಮಾಡಿಟ್ಟೆ ಅದರ ಪ್ರಕಾರ ಇಲ್ಲಿ ಕೂಡ ಒಂದಿಷ್ಟು ಮಾಡಿ ಇಟ್ಟೈತಿ ಇನ್ನೂ ಅದಾವಲ್ಲ ಇನ್ನೂ ಬಾಳ ಅದಾವ ಅವರು ಸಣ್ಣ ಹುಡುಗರು ಇದ್ದಾಗ ಇನ್ನೊಂದು ಏನಂದ್ರೆ ನಾ ಸಣ್ಣ ಹುಡುಗಿದ್ದಾಗಿಂದು ಫೋಟೋ ಐತೆ ಅಷ್ಟೇ ಅದನ್ನು ಕೂಡ ಒಟ್ಟು ಮೆಮೊರಿಯನ್ನ ಇಟ್ಕೋಬೇಕು ಮಕ್ಕಳ ಮೂಲಕ ಏನಾಗ್ತೈತಿ ಅಂದ್ರ ಅವಕ್ಕೂ ಒಂಥರ ಖುಷಿ ನೆನಪು ಎಲ್ಲ ಬರುವಂತದ್ದು ಆಗ್ತೈತಿ ಅನ್ನೋದು ಇದು ನಮ್ಮ ಪೂರ್ಣ ಒಂದು ಹಾಲಿಂದ ಪೂರ್ಣ ಚಿತ್ರಣ ಆಗ್ತೈತಿ ಬಸವೇಶ್ವರ ಚಿತ್ರ ಅದಾವಲ್ಲ ಇದು ಕೆಲವೊಂದ್ ಏನಂದ್ರ ಅವ್ರ ಚಿತ್ರೀಕರಣ ಟೈಮ್ದಾಗ ಯಾವ ತರ ಮಾಡಿ ಹೋದ್ರು ಹಂಗ ಐತೈತಿ ಆಮೇಲೆ ಇದು ಕುದುರೆ ಇರ್ಬೇಕಿದೆ ಅದ ಕುದುರೆ ಇರ್ಬೇಕು ಕೂಡ ಇನ್ನ ವಿಶೇಷ ಅಂದ್ರ ನಾವ್ ಸೋಫಾ ಈ ಕಡೆ ಹಾಕಿ ಈ ಕಡೆ ಅಂದ್ರ ಇನ್ನೊಂದು ಐತಿ ಇಲ್ಲೊಂದು ಹೋಮ್ ಥಿಯೇಟರ್ ತರ ಕ್ರಿಯೇಟ್ ಮಾಡಬೇಕು ಅನ್ನೋ ಐಡಿಯಾಗೋಸ್ಕರ ನಾವ್ ಸೋಫಾ ಈ ಕಡೆ ಹಾಕಿವಿ ಇಲ್ಲೂ ಐತಿ ಹೆಂಗೆ ನಮಗ್ ಅನುಕೂಲ ಆಕೈತೋ ಆ ತರ ಮಾಡ್ಕೋತ ಹೊಂಟೀವಿ ಪ್ರತಿದಿನ ಹೊಸದ ರೀತಿಯಾಗಿ ಮಾಡ್ಕೋತ ಹೊಂಟೀವಿ ಎಷ್ಟೆಷ್ಟು ನಮ್ ಕೈಲೇ ಸಾಧ್ಯ ಆಗ್ತೈತೆ ವಾರಕ್ಕೊಮ್ಮೆ ಎಲ್ಲೆಲ್ಲಿ ಇಡು ವಸ್ತುಗಳು ಎಲ್ಲೆಲ್ಲಿ ಇರ್ತಾವ ಅವು ಚೇಂಜ್ ಆಗ್ತಾ ಇರ್ತಾವ ಸೋಫಾ ಈ ಕಡೆ ಬಂದಿರ್ತೈತಿ ದಿವಾನ ಈ ಕಡೆ ಆದ್ರೆ ನಮ್ಗೆ ಹೆಂಗ್ ರೀತಿಯಲ್ಲಿ ವಸ್ತುಗಳನ್ನ ಬದಲಾವಣೆ ಇಲ್ಲಿ ಏನಂದ್ರೆ ನಮ್ಮ ಟಿವಿ ಇರುವಂತದ್ದು ನಮ್ಮ ಶಿವಪ್ಪ ಇವು ನಮ್ಮ ಮನಿ ಒಳಗ ಅರಳುವಂತ ಒಂದು ಹೂಗಳ ಅಷ್ಟು ದೊಡ್ಡ ಪ್ರಮಾಣದಾಗ ಆಗ್ತಾವು ಹೂವು ಕಡಿಮೆ ಅದಾವ ಇಲ್ಲಾಂದ್ರೆ ಇಲ್ಲೆಲ್ಲ ಕೂಡ ಹೂವಿಲಿತ್ತ ಅಲಂಕಾರ ಆಗಿರ್ತೈತಿ ಆನೆಗಳು ಆಮೇಲೆ ಇಲ್ಲಿ 2 ಬಸವಣ್ಣನ ವಿಗ್ರಹಗಳನ್ನ ಕಾಣುವಂಥದ್ದು ಇಲ್ಲಿ ನಂದಿ ಅಂತ ಏನ್ ಹೇಳ್ತೀವಲ್ಲ ನಾವು ಅವುಗಳನ್ನ ಕಾಣುವಂಥದ್ದು ಇದು ಹಾಲಿನ ಸಂಪೂರ್ಣ ಚಿತ್ರಣ ಈ ಕಡೆನೂ ಕೂಡ ನಾವು ಹಿತ್ತಲಕ್ ಹೋಗುವಂತದ್ದ ಭಾಗ ಐತಿ ಅಲ್ಲಿ ಕೂಡ ಡೆಕೋರೇಷನ್ ಮಾಡಿರೋದೈತಿ ಅಲ್ಲೇ ಐತಿ ನೋಡ್ರಿ ವೀಕ್ಷಕರೇ ಇದು ಬಾತ್ರೂಮಿಗೆ ಹೋಗುವಂತದ್ದು ನಮ್ಮ ಹಿಂದಿನ ವಾಷಿಂಗ್ ಏರಿಯಾ ಅಂತ ಏನ್ ಹೇಳ್ತೀವಲ್ಲ ವಾಷಿಂಗ್ ಏರಿಯಾ ಅಂತ ಹೇಳಿ ಆಗಿರ್ಬೋದು ಇದು ಇನ್ನೂ ಕೂಡ ಫುಲ್ ಹೋಗುವಂತದ್ದು ಇವು ಕೂಡ ನೀನೇ ಮಾಡಿದ್ದು ಕರ್ಟನ್ಗಳನ್ನ ನಾನಾ ಮಾಡಿರುವಂತದ್ದು ಇದು ಕೂಡ ಕರ್ಟನ್ ಇಲ್ಲಿ ನನ್ ಮಕ್ಕಳು ಹಿಂದಿನ ಭಾಗ ತೋರ್ಸೋಣ ಡೋರ್ ಓಪನ್ ಏನು ಒಳಗಲ್ಲೆಲ್ಲ ತೋರ್ಸ ಡೋರ್ ಅಷ್ಟು ಓಪನ್
ಅಂದ್ರೆ ಇಲ್ಲಿ ಏನಂತಂದ್ರೆ ಗಾಳಿ ಬೆಳಕು ಆ, ಮನೆಗೆ ಬಾಳ ಚಂದಾಗಿ ಬರುವಂತದ್ದು. ಇಲ್ಲಿ ಒಂದ್ ಸ್ವಲ್ಪ ಈ ತರ ವಾಷಿಂಗ್ ಏರಿಯಾ ಅಂತ ನೋಡ್ರಿ, ವಾವ್, ಗಾಳಿ ಗಾಳಿ ಎಷ್ಟ್ ಚಂದ ಬಂತ್ ನೋಡ್ರಿ. ಇದನ್ನ ಈ ತರ ಗಾಳಿ ನೋಡಿದ್ರೆ ಏನ ನೆನ್ಪಾಗ್ತೈತಿ ಹೇಳ ನೀನು? ಯಾರ ಗಾಳಿ ಮನಿ ನೆನ್ಪಾಗ್ತೈತಿ? ಗೊತ್ತಾಗ್ಲಿಲ್ಲ. ಮಮ್ಮಿ ತವ್ರ ಮನಿ. ಆಲ್ಮೋಸ್ಟ್ ಹಿತ್ಲ್ ಬಾಕ್ಲ. ಹಿತ್ತಲ್ ಬಾಕ್ಲಾ ಮುಂಚಿ ಬಾಕ್ಲಾ ಅಂತಿದ್ವಲ್ಲ ಅವಾಗಿಲ್ವೆಲ್ಲ? ಇದು ಕಾಣುವಂತದ್ದು. ಈ ಡೋರ್ನು ಏನು ಅಂದ್ರ ಈ ಸಿತಾರ. ಡೋರ್ನು ಅಲಂಕಾರ ಮಾಡಿ ಈ ಡಿಸೈನ್ ಮಾಡಿ ಅದ್ರೊಳಗ ಸಣ್ಣ ಸಣ್ಣ ಡಿಸೈನ್ ಮಾಡೈತಿ. ಬರ್ರಿ ವೀಕ್ಷಕರೇ, ಇದು ನಮ್ಮ ಕಿಚನ್, ಮಮ್ಮಿ ಅದ. ಮಾಮ್ಸ್ ಕಿಚನ್ ಅಂತ ಹಾಕಿವಿ. ಎಂಟ್ರನ್ಸ್ ಮಾಮ್ಸ್ ಕಿಚನ್ ಅಂತ ಹಾಕಿವಿ. ಇವ್ರ ಮಮ್ಮಿ, ನಮ್ಮ ಮಮ್ಮಿಯವರು ಅವರ ಅಡಿಗೆ ಅರಮನೆ ರಾಣಿ ಅಂತ ಮಾಲೀಕರು. ಹೇಳ್ಬೋದು. ನಾವ್ ಯಾವಾಗಾರ ಅಷ್ಟ ಸ್ಪೆಷಲ್ ಅಡಿಗೆ ಮಾಡಾಕ ಆಲ್ಮೋಸ್ಟ್ ನಮಗ್ ಅಡಿಗೆ ಅಂತಂದ್ರ ಮಮ್ಮಿನ ಅವಲಕ್ಕಿ ಮೈಸೂರ್ ಪಾಕ್ ನಾಷ್ಟ ಮಾಡ್ಯಾರ. ಇಲ್ಲಿ ಕೊಡ್ರೆ ಡಿಸೈನ್ ಮಾಡೈತಿ. ಯಾವ್ದು ನಾವು ಅಲಂಕಾರಕವಾಗಿ ಮಾಡಕ್ ಹೋಗಿಲ್ಲ. ಹೆಂಗ್ ನ್ಯಾಚುರಲ್ ಐತಿ ಅಡಿಗೆ ಮನೆ ಅದನ್ನ ತೋರ್ಸಾಕತ್ತೀವಿ. ಇದು ನನಗ ಈ ಹಣ್ಣಿಂದು ಈ ತರ ಯಾಕ ಅಂತಂದ್ರ ನಮ್ ದೊಡ್ಡಪ್ಪ ಮನ್ಯಾಗ ಬಹಳ ಇಷ್ಟ ಆಯ್ತು. ಮೆಣಸಿನಕಾಯಿ ಮ್ಯಾಂಗೋ ಅವನ್ನೇ ನೋಡಿದಾಗ ನಮ್ ದೊಡ್ಡಪ್ಪರ ಮನ್ಯಾಗ ಬಹಳ ಇದು. ಅದರ ಒಂದ್ ಪ್ರಭಾವಲಿಂತ್ರ ಈ ಹಣ್ಣುಗಳನ್ನ ತರಿಸಿ ಇಲ್ಲಿ ಅಡಿಗೆ ಮನೆಯೊಳಗ ಹಾಕ್ತಿದ್ದು. ನಾವು ಚಿಕ್ಕವರಿದ್ದಾಗ ಇಲ್ಲಿ ಕೂಡ ದೊಡ್ಡಪ್ಪ. ನಮ್ಮ ಇದು ನನಗ ಪಿಂಗಾಣಿಗಳು ಅಂದ್ರ ಬಹಳ ಇಷ್ಟ. ಗ್ಲಾಸಿನ ಐಟಮ್ ಐತಿ, ಕೆಲವೊಂದು ಗ್ಲಾಸಿನ ಐಟಮ್ ಐತಿ ಮಾಡೈತಿ. ಇದು ನಮ್ಮ ಅಡಿಗೆ ಮನೆ, ಇದು ದೇವ್ರ ಮನೆ. ದೇವ್ರ ಮನೆಗೂ ಕೂಡ ಇಲ್ಲಿ ಪದ್ಮಕಮಲ ಅಂತ ನಾವೇನ್ ಹೇಳ್ತೀವಿ ಆ ತರ ರಂಗೋಲಿ ಹಾಕಿ ಅಲ್ಲಿ ಕೂಡ ಕಮಲದ ಚಿತ್ರಣವನ್ನ ಬಿಡಿಸೈತಿ. ಇಲ್ಲಿ ನಮ್ಮ ದೇವರು ಲಕ್ಷ್ಮೀ ದೇವಿ ಆಗಿರ್ಬೋದು, ತುಳಜಾ ಭವಾನಿ ಆಗಿರ್ಬೋದು, ಆಮೇಲೆ ಗಣೇಶ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ನಾಗ ದೇವತೆಗಳಾಗಿರ್ಬೋದು, ಈ ತರ ಕೆಲವು ದೇವರುಗಳನ್ನು ಇಟ್ಟು ಸಣ್ಣ ಪ್ರಮಾಣದಾಗಿದ್ರು ಚೊಕ್ಕವಾಗಿ ಇಟ್ಕೊಂಡು ಪೂಜೆ ಮಾಡುವಂತದ್ದು. ಇದು ನಮ್ಮ ಅಡಿಗೆ ಮನೆ. ಒಂದು ಮೇಲ್ಗಡೆ ಕೂಡ ಅಡಿಗೆ ಮಾಡುವಂತ ಒಂದು ವಾರಿಯಲ್ ಆರ್ಟ್ ಚಿತ್ರಣ ಐತಿ. ಇನ್ನು ವಿಶೇಷ ಅಂದ್ರೆ ನಮ್ಮ ಏನು ನಾವು ಇವು ಮಸಾಲೆ ಸಾಮಗ್ರಿಗಳು ಸಣ್ಣ ಸಣ್ಣ ಏನ್ ಇಟ್ಕೊಂಡಿವಿ ಈ ಬಾಕ್ಸ್ ಮೇಲೆ. ನನ್ ಮಕ್ಕಳ ಆಟಿಕೆ ಸಾಮಾನುಗಳನ್ನ ವಿಶೇಷ ನಾವು ಎಲ್ಲೆಲ್ಲ ಕಳ್ದ್ ಹೋಗ್ಬಾರ್ದು, ಅವು ಮೆಮೊರೇಬಲ್ ಆಗಿ ಶಾಶ್ವತ ನಮ್ ಜೊತೆ ಇರ್ಬೇಕಂತ ಇವಕ್ಕೆಲ್ಲ ಅಟ್ಯಾಚ್ ಮಾಡಿ ಫಿಟ್ ಹಾಕಿಲ್ಲ ಇಷ್ಟೆಲ್ಲ. ಇವಕ್ ಗಮ್ ಹಾಕಿ ಇದನ್ನ ಅಂಟಿಸಿ ಅವು ಪ್ರತಿಯೊಂದು ನೋಡ್ರಿ ಅಲ್ಲಿ ಕಾಣಿಸ್ತಾವು. ಪ್ರತಿ ಒಂದು ಪಾಟಿನ ಮೇಲೆ ಇರುವಂತಹ ಆ ಚಿತ್ರಗಳನ್ನ ಗಮನಿಸುವಂತ ಸಣ್ಣ ಪ್ರಮಾಣದಾಗ ಅಲ್ಲಿ ಅದು ತೋರ್ಸಿದ್ರು. ಆದ್ರೆ ನಾವ್ ಯಾವ ಹೊಂದಿಸ್ಕೊಂಡಿಲ್ಲ ಅಡಿಗೆದ್ ಅಷ್ಟ ಚಂದಂಗ ನಾವ್ ಅಡಿಗೆ ಮನೆಯಿಂದ ತೋರ್ಸಕ್ ಹೊಂದಿಸ್ಕೊಂಡಿಲ್ಲ. ಹೆಂಗೈತೆ ಹಂಗ ತೋರ್ಸಾಕತ್ತೀವಿ, ಮನಿನೂ ಹಂಗ ತೋರ್ಸಾಕತ್ತೀವಿ. ಇನ್ನು ಕ್ಲೀನ್ ಆಗಿ ಇಟ್ಕೋಬಹುದಾಗಿತ್ತು, ಆಗಿಲ್ಲ. ಇದು ಕೂಡ ಒಂದು ಬೌಲ್ ಅನ್ನ ಹಿಡ್ಕೊಂಡು ಸೌಟ್ ಇಟ್ಕೊಂಡದಂತ ಕಾಣುವಂತದ್ದು. ಇದು ನಮ್ಮ ಅಡಿಗೆ ಮನೆ ಒಂದು ಸಣ್ಣದೈತಿ. ಆದ್ರೆ ಯಾರು ಕೂಡ ಈಗ ಅಡಿಗೆ ಮನೆ ಒಳಗ ಊಟ ಮಾಡಂಗಿಲ್ಲ. ಆಲ್ಮೋಸ್ಟ್ ನಾವೆಲ್ಲ ಊಟ ಮಾಡೋದು ಏನಂದ್ರೆ ಹಾಲಿಗೆ ಬಂದು ಕೆಳಗ್ ಕುತ್ಕೊಂಡು ಊಟ ಮಾಡುವಂತದ್ದು. ಇಷ್ಟು ಫ್ಯಾಮಿಲಿ ಕೂಡುದ್ರಂತ ನಾವ್ ಮಾಡುವಂತದ್ದು. ಪೂರ ಹೊರಗೆ ಕೂಡುವಂತದ್ದು, ಪೂರ್ಣ ಹೊರಗ್ ಕೂಡ್ತೀವಿ. ಅಂದ್ರೆ ಪ್ರಕೃತಿ ನಡುವೆ ಜಾಸ್ತಿ ನಾವು ಕೂಡುದು. ಅಲ್ಲಿ ಏನಂದ್ರ ಅಲ್ಲಿ ನಮ್ಮ ಗಾರ್ಡನ್ ಏರಿಯಾದಾಗ ಕೂತು ಆರಾಮ್ಸೆ ಊಟ ಮಾಡ್ಬೋದು ಅನ್ನಕ್ ಮಾಡುವಂತದ್ದು. ಇಲ್ಲಿ ಕೂಡ ಒಂದು ಇದು ನಮ್ ಡೈನಿಂಗ್ ಏರಿಯಾ. ಇದು ಡೈನಿಂಗ್ ಏರಿಯಾ ಅಂತ ಹೇಳುವಂತದ್ದು. ಈ ಡೈನಿಂಗ್ ಏರಿಯಾ ಏನೈತಲ್ಲ ಇಲ್ಲಿ ಐತಿ, ಡೈನಿಂಗ್ ಟೇಬಲ್ ಐತಿ, ಅದ್ರ ಚೇರ್ಗಳನ್ನು ಸಪರೇಟ್ ಮಾಡಿವಿ. ಯಾಕೋ ನಾವ್ ಸುಮ್ನೆ ಅದನ್ನ ಗೆಸ್ಟ್ ಯಾರ ಬಂದಾಗ ಅಂತ ತರ್ಸಿದಂಗ ಆಗೈತಿ. ಅವರು ಹೊರಗ ಕೂಡು ಅಂತ ಎಲ್ಲಾರು ಏನ್ ಮಾಡ್ತಾರ, ಯಾರು ಆ ಡೈನಿಂಗ್ ಟೇಬಲ್ ಮೇಲೆ ಕೂಡಂಗಿಲ್ಲ. ಹೊರಗೆ ಜಾಸ್ತಿ ಕೂತ್ ಅಲ್ಲೇ ಇರಾಕ್ ಇಷ್ಟ ಪಡ್ತಾರ. ಆದ್ರೂ ಕೂಡ ಇರ್ಲಿ ಅಂತ ಮಾಡಿರುವಂತದ್ದು. ಇಲ್ಲೇ ನಮ್ ಹಿಂದಿನ ಭಾಗಕ್ಕೆ ಹೋಗುವಂತದ್ದು ಅದವರು ಇದು ಹೊರಗಿಂದು. ಇಲ್ಲೆಲ್ಲ ಫ್ರಿಡ್ಜ್ ಜೊತೆ ಇಟ್ಕೊಂಡಿವಿ. ಇದು ಒಂದು ಏನು ಅಂತಂದ್ರ ಇಲ್ಲಿ ನಮ್ಮ ಅತ್ತಿಯರ್ ಫೋಟೋ, ಇದು ನಮ್ಮ ಅಪ್ಪನ ಫೋಟೋ. ನಮ್ಮ ಅಪ್ಪನ ಫೋಟೋ ಹಾಕಕ್ ಕಾರಣ ಅಂದ್ರೆ ಡೈನಿಂಗ್ ಟೇಬಲ್ ಮೇಲೆ ಅಪ್ಪಗ ಊಟದ ಬಗ್ಗೆ ಬಹಳ ಪ್ರೀತಿ ಇತ್ತು. ಏನೇ ಕೊಟ್ರು ಪ್ರೀತಿಲಿಂತ್ರ ತಗೋತಿದ್ದವರು. ಆ ವಿಚಾರಕ್ಕೆ ಇಲ್ಲೇ ಅಂತ ಹೇಳಿ ನಾ ಹಾಕಿರುವಂತದ್ದು. ಇದು ಒಂದು ರೂಮ್, ನಮ್ಮ ರೂಮ್. ಇಲ್ಲೊಂದು ರೂಮ್ ಅದ. ಇಲ್ಲಿ ಇನ್ನು ಕೆಲವೊಂದು ಇದನ್ ಮಾಡಿಲ್ಲ, ಹೆಂಗೈತ್ ಹಂಗ ತೋರ್ಸಾಕತ್ತೈತಿ. ಇದು ಒಂದು ಡೋರ್ಗಳಾಗಿರ್ಬೋದಾಗಿತ್ತು. ಇನ್ನ ವಿಶೇಷ ಅಂದ್ರ
ಈ ರೂಮ್ನಾಗ ವಿಶೇಷ ಅಂದ್ರೆ ಇದೊಂದು ಇದನ್ನ ಇಟ್ಟಿವಿ ನಾವು ಕೂಡಕ್ಕೋಸ್ಕರ ಇಟ್ಟಿರುವಂತದ್ದು ಈ ತರ ಇಲ್ಲಿ ಈ ತರ ಆ ಒಂದು ಇರುವಂತದ್ದು ಹೊರಗೆ ಇಟ್ಟಿದ್ವಿ ಆದ್ರೆ ಹೊರಗ್ ಹಾಳಾಗ್ಬಾರ್ದು ಅನ್ನೋದಕ್ಕೆ ಇಲ್ಲಿ ಒಳಗ್ ತಂದಿಟ್ಟೋದು ಇದು ಆರ್ಟಿಫಿಷಿಯಲ್ ಇರುವಂತದ್ದು ಕಿಟಕಿಗಳು ಎಲ್ಲಾನು ಏನಂದ್ರ ಅರ್ಶನಕ್ಕೆ ಇನ್ನೊಂದು ವಿಶೇಷ ಏನ್ ಗೊತ್ತಾ ಕಿಟಕಿಗಳು ಅಗದಿ ಚಂದ ಕಾಣ್ಬೇಕು ಅಂತಂದ್ರ ನಾವು ಕರ್ಟನ್ ಗಳನ್ನ ಶಾರ್ಟ್ ಕರ್ಟನ್ ಹಾಕ್ಸೋಕಿನ್ನ ಲಾಂಗ್ ಕರ್ಟನ್ ಇಲ್ಲಿ ಕಾಣಿಸ್ತೈತಿ ಲಾಂಗ್ ಕರ್ಟನ್ ಇದೊಂದು ಸಲಹೆ ಚಂದ ಕೊಟ್ಟಿ. ಈ ಲಾಂಗ್ ಕರ್ಟನ್ ಏನಾಗ್ತೈತಿ ಅಂದ್ರೆ ಈ ಲಾಂಗ್ ಕರ್ಟನ್ ಹಾಕೋದ್ರಿಂದ ಕಿಟಕಿಗಳು ಬಹಳ ಚಂದ ಕಾಣಿಸ್ತಾವ. ಈ ಕಿಟಕಿಗೂ ಅಲ್ಲಿನ ಶಾರ್ಟ್ ಕಿಟಕಿಗೂ ಎಷ್ಟು ವ್ಯತ್ಯಾಸ ಅನಿಸ್ತೈತಿ ನೋಡ್ರಿ. ಈ ಕಿಟಕಿ ಒಂಥರ ಫುಲ್ ರಾಯಲ್ ಲುಕ್ ಕೊಡ್ತೈತಿ. ಇದ ನಾವು ಮಾಡುವಂತ ಸಣ್ಣ ಸಣ್ಣ ಬದಲಾವಣೆಗಳು ನಾವು ಕಿಟಕಿಗೆ ಏನಂತಲೇ ಐದ್ ಫುಟದ್ ಹಾಕ್ಬಿಡಿ ಕಿಟಕಿಗೆ ಅಂತೀವಿ. ಆಕ್ಚುಲಿ 7 ಫುಟದ್ ಹಾಕಿದ್ರೆ ಬಾಳ ಚಂದ ಕಾಣಿಸ್ತಾವ. ದೊಡ್ಡ ಒಂಥರ ರಾಯಲಿಟಿ ಲುಕ್ ಕೊಡ್ತೈತಿ ನಿಜ. ಇದು ಇಲ್ಲೊಂದು ನಮಗ ಈ ಪಟ ಬಹಳ ಇಷ್ಟ ಆಯ್ತು. ಇಲ್ಲೊಂದು ಅದನ್ನ ಅಂಟಿಸ್ಕೊಂಡೈತಿ. ಆಮೇಲೆ ಈ ರೂಮ್ ಇದು ನನ್ನ ಮಗಳ ರೂಮ್. ಆಕ್ಚುಲಿ ಮಗಳ ರೂಮ್ ಅಂತಂದ್ರೂ ಅಷ್ಟೇನಿಲ್ಲ, ಒಂದು ಸಣ್ಣ ಪ್ರಮಾಣದಾಗ ರೂಮ್ಗಳನ್ನ ಆಲ್ಮೋಸ್ಟ್ ಎಲ್ಲಾ ಸಾಮಗ್ರಿಗಳನ್ನ ಇಟ್ಟಿರ್ತೀವಿ. ಅವ್ರಿಗೂ ಒಂದು ಪರ್ಸನಲ್ ರೂಮ್ ಅಂತಂದ್ರೆ ಅವ್ರಿಗೆ ನಮ್ಮ ವಸ್ತುಗಳನ್ನ ಎಲ್ಲಿ ಇಡಬೇಕು ಅನ್ನೋದು ಗೊತ್ತಾಗ್ತೈತಿ ಅನ್ನೋದ್ರಿಂದ ಇಟ್ಟಿರುವಂತದ್ದು. ಇದು ಅವರು ಡ್ರೆಸ್ ಇದನ್ ಮಾಡುವಂತದ್ದು. ಇಲ್ಲಿ ಏನಂದ್ರೆ ಇದು ನಾವ ಒಂದು ಇದನ್ ತಗೊಂಡ್ ಮಾಡಿರುವಂತದ್ದು. ಇದ್ರದ್ದು ವಿಶೇಷ ಅಂತಂದ್ರ ಏನು ಇಲ್ಲೊಂದು ಇದು ವಿಶೇಷ. ಇದನ್ನ ಏನಂದ್ರೆ ವೈಟ್ ಎಲೆಗಳಿದ್ದು ಇದು ಆನ್ಲೈನ್ ತರ್ಸಿದ್ದಲ್ಲ ಎಲೆಗಳಿದ್ದು ಅದನ್ನ ಮಾಡಿರುವಂತದ್ದು. ಎಲ್ಲ ಆನ್ಲೈನ್ ತರ್ಸಿದ್ದಲ್ಲ, ಎಲೆಗಳಿದ್ದು ಇವು ಡೆಕೋರೇಷನ್ ಅಂತ ನಾ ತರ್ಸಿದಾಗ ಆ ಎಲೆಗಳನ್ನ ತರ್ಸಿದ್ದೇನೆ. ಇದನ್ನಿಲ್ಲ ಇಲ್ಲೇ ತಗೊಂಡಿದ್ವಿ. ಆ ಎಲೆಗಳನ್ನ ಒಂದು ಕೋಲಿಗೆ ಸುತ್ತಿ ಮರದ ತರ ಮಾಡಿ ಅದಕ್ಕ ಲೈಟಿಂಗ್ ಇದನ್ನು ಬೆಡ್ ಲ್ಯಾಂಪ್ ಕತೆ ಯೂಸ್ ಮಾಡುವಂತದ್ದು. ಇದು ಏನಂದ್ರೆ ನಾ ಜ್ಯುವೆಲ್ರಿ ಮಾಡ್ತೀನಲ್ಲ, ಜ್ಯುವೆಲ್ರಿ ಬಾಕ್ಸ್ ಗಳನ್ನ ಇದು ಮಾಡುವಂತದ್ದು. ಇದೆಲ್ಲ ನಮ್ದು ಏನಂತಂದ್ರೆ ಕ್ರಿಯೇಟಿವಿಟಿ ಏರಿಯಾ ಅಂತ ಹೇಳ್ಬೋದು. ಜ್ಯುವೆಲ್ರಿ ಕ್ರಿಯೇಟಿವಿಟಿ, ಜ್ಯುವೆಲ್ರಿ ಮಾಡುದು, ಬ್ಯಾಂಗಲ್ಸ್ ಮಾಡುದು, ಇವನ್ನೆಲ್ಲ ಮಾಡುದಿಲ್ಲೇ. ಕೆಲವೊಂದು ಪೌಂಚ್ಗಳನ್ನ, ಬೋಗಳನ್ನ ಎಲ್ಲ ಇದನ್ನ ನಾನು ಇಲ್ಲಿವ ತಗೊಂಡು ಸಾಮಾನುಗಳನ್ನ ತಗೊಂಡು ಮಾಡುವಂತದ್ದು. ಇಲ್ಲಿ ಕಾಣಿಸ್ತಾವ ನೋಡ್ರಿ ವೀಕ್ಷಕರೇ, ಈ ಜುಮ್ಕಿ ಮಾಡಕ್ಕ ಗಳನ್ನ, ಇವು ಬ್ಯಾಂಗಲ್ ಮಾಡ್ಸಕ್ಕ, ಇವೆಲ್ಲ ಏನೈತಿ ಅಂದ್ರ ನನ್ನ ಒಂದು ವರ್ಕ್ ಏರಿಯಾನು ಅಂತ ಹೇಳ್ಬೋದು. ವರ್ಕ್ ಏರಿಯಾ, ಕ್ರಿಯೇಟಿವಿಟಿ ಏರಿಯಾ ಅಂತ ಹೇಳ್ಬೋದು. ಇಲ್ಲಿ ಆಲ್ರೆಡಿ ಇಲ್ಲಿ ಮಾಡಿದ್ದು ಒಂದಿಷ್ಟು ಇಯರಿಂಗ್ಸ್ ಹಾಕಿನಿ ನೋಡ್ರಿ. ಬಳಿ ಇಲ್ಲ ಅದಾವ, ಇಲ್ಲಿ ಅದಾವ ನೋಡ್ರಿ. ನನ್ ಮಗಳು ಬಳಿ ಎತ್ತಿ ಅದಾವ. ಅಷ್ಟು ಸಾಕು ಅನಿಸ್ತದ. ನಿಮಗೂ ಮನಿ ನೋಡಕ್ ಹೋಗಿ ಬೋರ್ ಆಗ್ಬಾರ್ದಲ್ಲ. ಇಲ್ಲಿ ವಿಶೇಷ ನೋಡ್ರಿ, ನನ್ ಮಕ್ಕಳ ಅಡಿಗೆ ಸಾಮಾನುಗಳ ನಾನು ಹೇಳ್ಬೋದು. ಏನಿಲ್ಲ ಹೇಳ್ರಿ ಅಡಿಗೆ ಸಾಮಾನು. ಮಿಕ್ಸರ್ ಅದ, ಕುಕ್ಕರ್ ಅದ, ಚಾ ಕುಡಿಯೋದು ಅದಾವ, ಮಿಕ್ಸರು, ಕುಕ್ಕರು, ಗ್ಯಾಸು, ಫ್ರಿಜ್ಜು. ಇಲ್ಲಿ ನೋಡಿ ಆಕಿ ಎಷ್ಟ್ ಚಂದ ಇಟ್ಟಾಳ. ಆಕಿ ಗೊಂಬೆಗಳನ್ನ ಎಷ್ಟ್ ಚಂದಂಗ್ ಇಟ್ಟಾಳ. ಇದು ನನ್ನ ಮಗನ ಏರಿಯಾ. ಕಾರುಗಳನ್ನ ಇಡೋದಂತ ಪಾರ್ಕಿಂಗ್ ಏರಿಯಾ ಅಂತ ಹೇಳ್ತಾನ. ಇಲ್ಲಿ ಏನಂದ್ರ ಇವು ಹಿಂಗ ಒಂದ್ ಮಾಡೋದ್ರಿಂದ ಹುಡುಗರಿಗೆ ಏನಾಕತಿ ಅಂದ್ರೆ ತಮ್ಮ ಸಾಮಾನುಗಳನ್ನ ಎಲ್ಲಿ ಇಡಬೇಕು, ಜೋಪಾನವಾಗಿ ಹೆಂಗ್ ಇಟ್ಕೋಬೇಕು, ಅವ್ರಿಗೆ ಆಗ್ತೈತೆ ಅನ್ನೋದಕ್ಕ ಇಲ್ಲಿ ನೋಡ್ರಿ ಅವನು ಆ ಗಾಡಿಗಳನ್ನ, ಅಷ್ಟು ಗಾಡಿಗಳನ್ನ ಇಲ್ಲಿ ಏರೋಪ್ಲೇನ್ ಇಲ್ಲಿಟ್ಟಾನ. ಈ ತರ ಗಾಡಿಗಳನ್ನ ವಿಂಟೇಜ್ ಗಂಡ ಹುಡುಗರಿಗೆ ಕ್ರೇಜ್ ಗಾಡಿನ ಅವುಗಳನ್ನ ಇಟ್ಟಾರ. ತಮ್ಮ ಯೂನಿಫಾರ್ಮ್ ಇಲ್ಲೇ ಹಾಕೋಬೇಕು ಅನ್ನೋದಕ್ಕ ಇದು ಒಂದ್ ತರ್ಸಿದ. ಇಲ್ಲೇ ಹಾಕೋತಾರ ಯೂನಿಫಾರ್ಮ್ ಅಂದ್ರೆ ನೀಟ್ನೆಸ್ ಆಗಿ ಮೇಂಟೈನ್ ಮಾಡ್ಕೋತಾ ಹೋಗ್ತಾರ ಅನ್ನೋದು ಒಂದ್ ದೃಷ್ಟಿಕೋನಲಿಂದ ಇದನ್ನ ಸಲಹೆ ನಮ್ಮ ಮನೆಯವ್ರು ಕೊಟ್ಟಿದ್ರು. ಅವ್ರ ವಸ್ತುಗಳನ್ನ ಅವ್ರು ಇಟ್ಕೊಂಡ್ ಮಾಡಕ್ಕೋಸ್ಕರ ಅವ್ರಿಗೆ ಮಾಡುವಂತ ಹೇಳಿದ್ರು, ಅದಕ್ಕೋಸ್ಕರ ಮಾಡಿರುವಂತದ್ದು. ಆದ್ರೆ ನಾವು ಅಷ್ಟು ಸೇರಿಸಿ ಒಂದೇ ಕಡೆ ಮಲಗಿದ್ರು ಕೂಡ ಆ ಹುಡುಗರಿಗೆ ಅವ್ರದ್ದೇ ಆದಂತದ್ದು ಕ್ರಿಯೇಟಿವಿಟಿ, ಅವ್ರದೇ ಆದಂತದ್ದು ಬೆಳಿಬೇಕು ಅನ್ನೋದಕ್ಕೆ ಅವ್ರಿಗೆ ತಮ್ಮ ವಿಚಾರದ ತಮ್ಮ ವಸ್ತುಗಳನ್ನ ನೀಟಾಗಿ ಇಟ್ಕೋಬೇಕು ಅನ್ನೋದು ಬೆಳೆಯೋದಕ್ಕೋಸ್ಕರ ಮಾಡಿರುವಂತದ್ದು. ಇದು ಒಂದು ಬಾಕ್ಲ. ಈ ಬಾಕ್ಲ ಒಂದು ತೋರ್ಸಿರ್ಲಿಲ್ಲ. ಇದು ಕೂಡ ಇದು ಏನ್ ರೂಮಿಂದ ಐತಲ್ಲ, ಇಲ್ಲಿ ಒಂಥರ ಮೋಡ ಚಿತ್ರಗಳಾಗಿ ಇಲ್ಲೂ ಮಾಡ್ಕೊಂಡಿರುವಂತದ್ದು.
ಇನ್ ಹೊರಗಡೆ ನಾವ್ ಹೇಳಿದ್ವಲ್ಲ ಬಿಸುಕಲ್ಲು ಮತ್ತ ರುಬ್ಬು ಅದ ಕಾಣಸಲ್ಲ ಬಿಸುಕಲ್ಲ ರುಬ್ಬುಕಲ್ಲ ಹಾ ರುಬ್ಬುಕಲ್ಲ ಇದು ಹೊರಗಡೆ ಹೋಗುವಂತದ್ದು. ಇಲ್ಲಿ ಬಾಗ್ಲಕ್ಕೂ ಕೂಡ ಇದು ಸ್ಕೆಚ್ ಬೆಳೆಸಿರುವಂತದ್ದು ಭರತನಾಟ್ಯ ಮಾಡಿ ಸ್ಕೆಚ್ ಬೆಳೆಸಿರುವಂತದ್ದು. ಇದು ಎಲ್ಲಾ ಕೈಲೇ ಮಾಡಿರುವಂತದ್ದು. ಇದು ಒಂದ್ ಎರಡು ಭರತನಾಟ್ಯದ ಸ್ಕೆಚ್ ಬೆಳೆಸಿರುವಂತದ್ದು. ಹಿಂಗ ಹಾಕಿ ತೋರ್ಸ್ ಚಂದನ್. ಹಾ ಸರಿ. ಈ ಸೈಡ್ ಹೊರಗಡೆ ಬಾಗ್ಲ ಈ ತರ ಕಾಣುವಂಥದ್ದು. ಸಂಪೂರ್ಣ ಕೆಳಗಡೆಯಿಂದ ಈ ತರ ಕಾಣುವಂಥದ್ದು. ಇಲ್ಲಿ ಕೂಡ ಲೈಟ್ ಇರುವಂತ ಸಣ್ಣ ಲೈಟ್ ಇರುವಂತದ್ದನ್ನ ಕಾಣುವಂಥದ್ದು. ಇದು ಏರಿಯಾ ಏನು ಅಂತಂದ್ರ ಇದೊಂಥರ ಸಿಟ್ಔಟ್ ಏರಿಯಾ ಆಗತ್ತೆ. ಮತ್ತ ನಮ್ಮ ಇಲ್ಲಿ ಕೂಡ ಗಿಡ ಪಾಟ್ ಅದ. ಅಲ್ಲೊಂದು ಪಾಟ್ನು ಕೂಡ ಡಿಸೈನ್ ಮಾಡೈತಿ. ಇದು ಅಲಂಕಾರಿಕವಾಗಿ ಮಾಡೈತಿ ಪಾಟ್ ಕೂಡ. ಪಾಟ್ ಮಾಡೈತಿ. ಇಲ್ಲೆಲ್ಲಾ ಇವು ಇಂಡೋರ್ ಪ್ಲಾಂಟ್ಸ್ ಇವು. ಆಲ್ಮೋಸ್ಟ್ ಒಳಗ ಇದ್ರೂನು ಬೆಳೆಯುವಂತ ಗಿಡಗಳಿವು. ಅದಕ್ಕೋಸ್ಕರ ಇಲ್ಲಿ ತಂಪು ವಾತಾವರಣ ಇದ್ರೂನು ಇಲ್ಲಿ ಇಂಡೋರ್ ಪ್ಲಾಂಟ್ಸ್ ಅನ್ನ ಇಟ್ಟಿರುವಂತದ್ದು. ತುಳಸಿ ಜಾಸ್ತಿ ಅದಾವಲ್ಲ. ತುಳಸಿ ಇದಾವು. ಇವೆಲ್ಲ ಇಂಡೋರ್ ಪ್ಲಾಂಟ್ಸ್ ಇವು. ಇಲ್ಲಿ ಏನಂದ್ರ ಜಾಸ್ತಿ ಬಿಸಿಲು ಎಲ್ಲಿಲ್ಲ ಅಂದ್ರೂ ನಡಿತೈತಿ. ಇಲ್ಲಿ ವಿಶೇಷ ಅಂದ್ರೆ ಬುದ್ಧ ಕಾಣಿಸ್ತಾನಲ್ಲ, ಚಂದ ಬಂದೈತಿ. ಬುದ್ಧ ಕಾಣಿಸ್ತಾನ. ಬೆಳಕು ಹಿಂಗಿರೋದ್ರಿಂದ ಅದು ಸ್ಪಷ್ಟವಾಗಿ ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ. ಸೈಡಿಲಿಂತ ಕಾಣಿಸ್ಬೋದು. ಸ್ಪಷ್ಟ ಕಾಣಿಸಂಗಿಲ್ಲ ಬೆಳಕು. ಸ್ಪಷ್ಟ ಕಾಣಿಸಂಗಿಲ್ಲ. ಹಿಂಗ್ ಹಿಡಿದ್ರೆ ಕಾಣಿಸ್ಬೋದು. ಹಿಂಗ್ ಹಿಡಿದ್ರೆ ಕಾಣಿಸುತ್ತ. ಇಲ್ಲಿ ಎರಡು ಲ್ಯಾಂಪ್ ಗತೆ ಹಾಕೊಂಡಿವಿ. ಜಾಸ್ತಿ ಇವನ್ನ ದೀಪಾವಳಿಗೆ ಹಾಕಿರ್ತೀನಿ ಲ್ಯಾಂಪ್ಗಳಿಗೆ. ಇದು ಬಳೆ ಇದು ಕೂಡ ಇಲ್ಲಿ ಬುದ್ಧ ಕಾಣುವಂತದ್ದು. ಇಲ್ಲಿ ಬುದ್ಧ ಕಾಣುವಂತದ್ದು. ಇಲ್ಲಿ ಒಬ್ಬ ಹೆಣ್ಮಗಳು ನೀರ್ ತಗೊಂಡ್ ಹೋಗುವಂತ ಒಂದು ಚಿತ್ರಣವನ್ನ ಗೊಂಬೆ ಕಾಣುವಂತದ್ದು. ಇದು ಮನಿ ಪ್ಲಾಂಟ್ ಈ ತರ ಇಲ್ಲೆಲ್ಲಾ ಕಾಣುವಂತದ್ದು. ಇಲ್ಲೆಲ್ಲಾನು ಕೂಡ ಎಲ್ಲಾ ಕಡೆನೂ ಚಿತ್ರಣ ಕಾಣ್ತದೆ. ಪ್ರತಿ ಗೋಡೆ ಮೇಲೂ ಕೂಡ ಕಾಣುವಂತದ್ದು. ನೀರು ಬಿಸುಕಲ್ಲು ಬೀಸುವಂತದ್ದು ಜನಪದ ಶೈಲಿಯ ಒಂದು ಚಿತ್ರಣವನ್ನ ಇಲ್ಲಿ ಎಲ್ಲವೂ ಕೂಡ ಇಲ್ಲೂ ಜನಪದ ಶೈಲಿ ಚಿತ್ರಣವನ್ನ ಕಾಣುವಂತದ್ದು. ಇಲ್ಲಿ ನೋಡಿ ಬೀಸುದು ಕುಟ್ಟುದು ಇವು ಎಲ್ಲಾ ಚಿತ್ರ ಇರುವಂತದ್ದನ್ನ ಇಲ್ಲಿ ಎಲ್ಲಾ ಜಾಳಿಗೆ ಹಾಕ್ತೈತಿ. ಯಾವ ವಾಟರ್ ಲಿಲ್ಲಿ ಅಂತ ನಾವೇನಂತೀವಿ ರೇನ್ ಮಳಿ ಬರುವ ಹೊತ್ತಾಗಿ ಆಗುವಂತದ್ದು. ಇವು ಕೂಡ ಬರುವಂತದ್ದು. ಆಕ್ಚುಲಿ ಹೂ ಹೆಂಗ ಅಂತಂದ್ರ ನಮ್ಮ ಮಮ್ಮಿ ತವ್ರ ಮನ್ಯಾಗ ಹಾಕಿ ಅಳಗುಂಡಿ ಅವ್ರ ಮನ್ಯಾಗ ಹಾಕಿದ್ವನ್ನ ನಮಗ ಕೊಟ್ಟಿದ್ರು. ಅವನಾಗ ಬಿದ್ರಿ ಹಾಕಿದ್ವಿ. ಬಿದ್ರಿ ಇದ್ರ ಬೀಜಗಳನ್ನ ತಗೊಂಡ್ ಬಂದ್ ಇಲ್ಲೇ ಹಾಕಿ ಎಲ್ಲಾ ಗದ್ದೆ ಇರ್ತಾವು. ಮತ್ತೆ ಬೀಜನೂ ಇರ್ತಾವ. ಅದು ಈ ಹೂವನ್ನ ಬೀಜ ಹಾಕ್ತಾವು. ಆ ಬೀಜಗಳನ್ನ ತಗೊಂಡು ಹಚ್ಚಿರುವಂತದ್ದು. ಇಲ್ಲಿ ಅದ ನೋಡ್ರಿ ಕರಿ ಕರಿ ಇಲ್ಲ ಕಾಣಿಸ್ತಾವಲ್ಲ ಇವ ಬೀಜಗಳ ಅದ್ರೊಳಗನ ಹಾಕಿರ್ತೈತಿ. ರೇನ್ ಲಿಲ್ಲಿ ಅಂತಾರ. ಇಲ್ಲೊಂದ್ ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಇಟ್ಕೊಂಡಿರುವಂತದ್ದು. ಇದು ನಮ್ಮ ಎಕ್ಸಸೈಸ್ ಸೈಕಲ್. ಅದು ನಮ್ಮ ವಾಶ್ರೂಮ್. ಆ ವಾಶ್ರೂಮ್ ಎಂಟ್ರೆನ್ಸ್ ಬಾಗ್ಲು ಕೂಡ ಡಿಸೈನ್ ಐತಿ. ಅದ ವಿಶೇಷ. ನಿಮಗೆ ಹೇಳಿದ್ವಲ್ಲ ಅಲ್ಲಿ ಮುಂದ್ ಒಂದ್ ಕಡೆನೂ ಜಾಗದಾಗನು ಮಾಡೈತಿ ಅಂತ. ನಿಮ್ಗ ಒಂದ್ ಹೊರಗಡೆ ಎಂಟ್ರೆನ್ಸ್ ಬರೋ ಮುಂದಾಗ ಒಂದ್ ಏನೋ ವಿಶೇಷ ಕಾದಿದೆ ಅಂತ ಹೇಳಿದ್ದೆ. ಅಲ್ಲೂ ಕೂಡ ಚಿತ್ತಾರ ಮೂಡಿದೆ ಅಂತ ಹೇಳಿದ್ದೆ. ಒಂದು ಸರ್ಪ್ರೈಸ್. ಆ ಸರ್ಪ್ರೈಸ್ ಇಲ್ಲೇ ಇದೆ ನೋಡಿ. ಇದೇ ವಾಶ್ರೂಮ್ ಏರಿಯಾಕ್ಕೂ ಕೂಡ ಡಿಸೈನ್ ಮಾಡೀವಿ. ಇಲ್ಲಿ ಕೂಡ ಇಲ್ಲಿ ಒಳಗಡೆನು ಸ್ಪಷ್ಟವಾಗಿ ಕಾಣಂಗಿಲ್ಲ. ಕಪ್ ಆಗ್ತೈತಿ. ಇಲ್ಲಿ ಕೂಡ ಕಾಣಿಸ್ತಿರ್ಬೋದು. ಮೇಲ್ಗಡೆ ಐತಿ ಡಿಸೈನ್ ಮಾಡೈತಿ. ಇದು ವಾಷಿಂಗ್ ಏರಿಯಾದಾಗೂ ಕೂಡ ಕಾಣುವಂಥದ್ದು. ಎಲ್ಲಿ ಆಗ್ತೈತಿ ನಾ ಹೇಳಿದ್ನಲ್ಲ ನಿಮ್ಗ ವಿಷ್ಣುವರ್ಧನ್ ಅಭಿಮಾನಿಗಳನ್ನ ಹೌದು ನಾವು ಅಂತೇಳಿ. ಆ ದೃಷ್ಟಿಕೋನದಿಂದ ಎಲ್ಲಿಂದ್ರ ನೋಡಿದ್ರುನು ಮನೆ ಒಂದು ಸೌಂದರ್ಯಯುತವಾಗಿ ಅಲಂಕಾರಯುಕ್ತವಾಗಿ ವಿಶೇಷವಾಗಿ ಕಾಣೋದು ಆಗ್ಬೇಕು ಅನ್ನೋ ದೃಷ್ಟಿಕೋನದಿಂದ ಈ ತರ ಮಾಡಿದ್ದು. ಇದು
ಹೊರಗಿನ ಆ ಒಂದ್ ದೃಶ್ಯಕ್ಕ ನಾವು ಹೊರಗೆ ಕಾಣುವಂಥದ್ದು ಇಷ್ಟು ಇವಾಗ ಆಯ್ತು. ಇನ್ನ ಇನ್ನೊಂದು ರೂಮ್ ಅದ, ಇನ್ನೊಂದು ನಮ್ಮ ವಾಷಿಂಗ್ ಏರಿಯಾ ತೋರಿಸುವಂತದ. ಅದು ಈ ಏರಿಯಾನ ನಾವು ಹೇಳುವಂತದ್ದು ಗಾಳಿ ಬೆಳಕು ವಾಷಿಂಗ್ ಮೆಷಿನ್ ಇಟ್ಟಂತ ಏರಿಯಾ ಅಲ್ಲ. ಹ್ಮ್ ಆಗಲೇ ಓಪನ್ ಮಾಡಿ ತೋರಿಸಿದೆ. ಇಲ್ಲಿಯೂ ಏನು ಬಟ್ಟೆ ಅಂತಂದ್ರ ಒಳಗೆ ಹಾಕ್ಲಿಕ್ಕೆ ಬಹುತೇಕವಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ ಇಲ್ಲಿಯೂ ಚಿತ್ರಣವನ್ನ ಮಾಡಿದ್ದು. ಇಲ್ಲದ ನೋಡ್ರಿ, ಇದು ನಮ್ಮ ವಾಷಿಂಗ್ ಏರಿಯಾದ ಬಟ್ಟೆಗಳನ್ನ ಹಾಕೈತಿ. ಇಲ್ಲಿ ಕೂಡ ಚಿತ್ರಗಳನ್ನ ಬಿಡಿಸ್ತೈತಿ. ಇಲ್ಲೆಲ್ಲ ಚಿತ್ರ ಬಿಡಿಸ್ತೈತಿ. ಅಡ್ಡಿಡ್ಬೇಡ, ಸರಿ ಬರಂಗಿಲ್ಲ. ಇಲ್ಲೆಲ್ಲ ಚಿತ್ರ ಬಿಡಿಸ್ತೈತಿ. ಇಲ್ಲೆಲ್ಲಾನು ಚಿತ್ರ ಬಿಡಿಸ್ತೈತಿ, ಕಾಣಿಸುತ್ತಲ್ಲ. ಇಲ್ಲೆಲ್ಲ ಚಿತ್ರ ಬಿಡಿಸ್ತೈತಿ. ಇಲ್ಲೆಲ್ಲಾನು ಚಿತ್ರ ಬಿಡಿಸ್ತೈತಿ. ಸಂಪೂರ್ಣ ಕೊನೆಯವರೆಗೂನು ಚಿತ್ರಗಳನ್ನ ಬಿಡಿಸಿದ್ದು. ಇಲ್ಲೆಲ್ಲ ಚಿತ್ರಗಳನ್ನ ಬಿಡಿಸ್ತಾ ಹೋಗಿರುವಂತದ್ದು ಕಾಣುವಂಥದ್ದು. ಇಲ್ಲೆಲ್ಲ ಕಾಣಿಸ್ತದೆ ನೋಡಿ, ಹಿಂದಕ್ಕೆ ಕಾಣಿಸ್ತದೆ, ಇಲ್ಲಿ ಕಾಣಿಸುತ್ತೆ, ಆಮೇಲೆ ಇಲ್ಲಿ ಈ ತರ ಇಲ್ಲಿ ಕೂಡ ಎಲ್ಲಾ ಚಿತ್ರಗಳನ್ನ ಕಾಣುವಂಗ ಮಾಡೈತಿ. ಯಾಕೆ ಇಲ್ಲಿ ಮಾಡೈತಿ ಅಂದ್ರೆ ನಾವು ಕೆಲಸ ಮಾಡೋ ಹೊತ್ನಾಗ ಕೂಡ ಬೇಜಾರು ಅನ್ನೋದು ಬರಬಾರ್ದು. ಕೆಲಸದ ನಡುವೆ ಒಂದು ಖುಷಿ ಕೊಡುವಂತ ಅನ್ಸಿರ್ಬಹುದು ಅಂತ ಹೇಳಿ ನಾವ್ ಮಾಡುವ ವಾತಾವರಣನು ಸಂತೋಷವಾಗಿರ್ಬೇಕಂತ. ಇಲ್ಲಿ ನೋಡ್ರಿ, ಆ ರಾಣಿಯನ್ನ ಕರ್ಕೊಂಡ್ ಹೋಗುವಂತದ್ದು ಐತಿ. ಪಾತ್ರಿಗಿತ್ತಿಗಳನ್ನ ನೋಡ್ತೀವಿ. ಡೋಲ ಅದಲ್ಲ, ಇಲ್ಲೊಂದು ನವಿಲ ಚಿತ್ರ ನೋಡ್ತೀವಿ, ಇಲ್ಲಿ ಇದನ್ನ ನೋಡ್ತೀವಿ. ಆಮೇಲೆ ಇನ್ನೊಂದ್ ಏನಂದ್ರೆ ನಾ ಹಳ್ಳಿ ನವಿಲ್ ಚಿತ್ರ ಹತ್ತಿ ತೋರಿಸ್ಲಿಲ್ಲ, ನಮ್ ಕೃಷ್ಣನ ತೋರಿಸ್ಲಿಲ್ಲ. ಅಲ್ಲಿ ಆ ಕಡೆ ಅದ, ಅಲ್ಲಿ ಇಂತಹ ಪೇಂಟ್ಗಳನ್ನ ಕೆಲವೊಂದು ಸ್ಕೆಚ್ಗಳನ್ನ ತರಿಸಿ ಮಾಡಿದ್ದು. ಇನ್ನೊಂದು ಆಲ್ಮೋಸ್ಟ್ ಹೆಚ್ಚಿಗೆ ಎಷ್ಟಂದ್ರೆ 99% ಅಷ್ಟು ನಾ ಹ್ಯಾಂಡ್ ವರ್ಕ್ ಮಾಡೀನಿ. 1% ಏನಂತ ಅಂದ್ರ ಕೆಲವೊಂದು ಸ್ಕೆಚ್ಗಳನ್ನ ತಂದದ್ದು ಮಾಡುವಂಥದ್ದು. ಇಲ್ಲಿ ಈಗ ಬಣ್ಣ ಹಚ್ಚಿ ಡಿಸೈನ್ ಮಾಡ್ಬೇಕು. ಇದು ಒಂದು. ಇನ್ನ ಒಳಗಿನ ಇನ್ನೊಂದು ರೂಮ್, ಇದು ನಮ್ಮ ವಾಷಿಂಗ್ ಬಾತ್ರೂಮ್ ಅವೆಲ್ಲ. ಈ ರೂಮ್ ಏನಂತಿ ಅಂದ್ರ ನಮ್ಮಮ್ಮಿ ಹೊಲಿಗೆ ಹೊಲಿಯುವಂಥದ್ದು. ಅಕ್ಕಿ ಒಂದು ರೂಮ್, ಅಕ್ಕಿನೂ ಕೂಡ ಅರ್ಧ ಮೇನ್ ಹೇಳಿದ್ವಲ್ಲ ಕಲಾತ್ಮಕವಾಗಿ ಆಗಿರ್ಬೇಕಂತ ಹೇಳಿ ಹಂಗ ಇನ್ನು ಕೂಡ ಹೊಲಿಯಾಕತ್ತಾರ. ಹಂಗ ತಗೊಂಡಿವಿ ನಾವು, ಏನು ಸೀರಾ ಮಾಡಿಲ್ಲ, ಇನ್ನು ಹೊಲಿಯಾಕತ್ತಾರ. ಆ ಹೊಲಿಯೋದನ್ನ ತಗೊಂಡಿವಿ. ಪರ್ಸ್ಕೊಡ್ ಮಮ್ಮಿ. ಇದು ಒಂದು ಈ ಸದ್ಯ ಮಟ್ಟಿಗಿನ ಈಗಲೇ ಮಾಡಿದ್ದಂತ ಪರ್ಸ್. ಈ ತರ ಪರ್ಸ್ಗಳನ್ನು ಕಲಾತ್ಮಕವಾದಂತಹ ಪರ್ಸ್ಗಳನ್ನ ಮಾಡುವಂತ ವ್ಯವಸ್ಥೆನೇ ಇಲ್ಲ. ಮಮ್ಮಿ ಇಲ್ಲಿಂದ ಬಂದೈತಿ ನಮಗೂ ಕಲೆ ಅನ್ನೋದು, ಸೃಜನಶೀಲತೆ ಅನ್ನೋದು ಇದಕ್ಕೆ ಈಕಿ ಕೂಡ ಮಮ್ಮಿ ಮಾಡಿರುವಂತದ್ದು. ಇಲ್ಲ ಅದ ನೋಡ್ರಿ, ಇಲ್ಲೆಲ್ಲ ಇವು ಪರ್ಸ್ಗಳನ್ನ ಮಾಡಿರುವಂತದ್ದು. ಅಶನಕ ಇದನ್ನ ಒಂದ್ ಎಪಿಸೋಡ್ ಮಾಡ್ಬೇಕ ಅಂತಂದ್ರೆ ನಮ್ಮ ಮಮ್ಮಿ ಈ ತರ ಪರ್ಸ್ಗಳನ್ನ ಮಾಡುವಂತದ್ದು. ಅಕ್ಕ ಆಲ್ಮೋಸ್ಟ್ ಏನ ಅಂತಂದ್ರೆ ಹಂಗ ಕೊಟ್ಟಿದ್ದೆ ಜಾಸ್ತಿ, ಹಂಗ ಕೊಟ್ ಕಳ್ಸಿದ್ದ ಜಾಸ್ತಿ ಆಗೈತಿ. ಇವು ಎಲ್ಲವೂ ಕೂಡ ಡಿಸೈನ್ ಪರ್ಸ್ಗಳನ್ನ ಮಾಡಿರುವಂತದ್ದು. ಒಂದಿಟ್ಟು ಮಮ್ಮಿ ನಾನು ಒಂದಿಷ್ಟು ಸ್ವಲ್ಪ ಡಿಸೈನ್ ಗಳನ್ನ ಮಾಡುವಂತದ್ದು. ಇನ್ನೊಂದ್ ಎಪಿಸೋಡ್ ಆಕಿದ ಒಂದ್ ಮಾಡಿದಾಗ ಅವು ಎಲ್ಲಾನು ತೋರ್ಸಕಂತ್ರಿ ಅಂತ ಹೇಳ್ತಿದ್ದ. ಪ್ರತಿಯೊಂದು ವಿಷಯ ಮಮ್ಮಿದ ಮಾಡಕ ಅಂದ್ರ ವಿಶೇಷ ವ್ಯಕ್ತಿಗಳನ್ನ ಮಾಡೋದ್ರೊಳಗ ತಪ್ಪು ಏನೈತಿ ಅನ್ನೋದು ಅಷ್ಟೇ. ನಮ್ಮ ತಾಯಿಯ ಬಗ್ಗೆ ನಮಗಿರ್ತಕ್ಕಂತ ಹೆಮ್ಮೆ. ಹಂಗಾಗಿ ಅವನ್ನ ತೋರಿಸ್ತೈತಿ. ಇದು ಇಷ್ಟು ಸಂಪೂರ್ಣ ಒಳಾಂಗಣ, ನಮ್ಮ ಮನೆಯ ಒಳಾಂಗಣವನ್ನ ನಾವು ನೋಡಿದ್ವಿ. ಇನ್ನ ಮೇಲ್ಗಡೆ ಟೆರೆಸ್ ಅನ್ನು ಕೂಡ ಕಾಣಿಸುವಂತದ್ದು. ಅಲ್ಲಿದು ಸ್ವಲ್ಪ ಅಲ್ಲಿ ಫುಲ್ ವಾರಿಯಲ್ ಆಟದ್ದು ಯಾವ್ಯಾವ ಚಿತ್ರಗಳು ಅನ್ನೋದು ಸಂಪೂರ್ಣ ಐತೆ ಅಲ್ಲಿ. ಅದನ್ನ ನೋಡೋಣ.